ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಾ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 200. ಅನತಿ, ಇದೇನು ಕಾಲೇಜ್ ಬಳಿ ಬಾ ಎಂದು ಹೇಳಿದವಳು ಆಗಲೇ ಪಾರ್ಕ್ ಎಂದು ಹೇಳಿದೆ, ಏನು ವಿಶೇಷ ಎಂದನು. ಅನತಿ ಸಾಗರ್ಗೆ ಕರೆ ಮಾಡಿ ಪಾರ್ಕ್ ಬಳಿ ಬಾ ಎಂದು ಹೇಳಿದ್ದರಿಂದ ಅಲ್ಲಿಗೆ ಬಂದಿದ್ದನು. ಕಾರಣ ಇದೇ ಸಾಗರ್, ನಿನ್ನ ಬಳಿ ಒಂದು ವಿಷಯ ಮಾತನಾಡಬೇಕಿತ್ತು. ಕಾಲೇಜಿನ ಬಳಿ ಮಾತನಾಡಲು ಆಗುವುದಿಲ್ಲ ಎಂದು ಹೇಳಿ ಡ್ರೈವರ್ಗೆ ಫ್ರೆಂಡ್ನ ಮೀಟ್ ಮಾಡಲು ಹೋಗುತ್ತಿದ್ದೇನೆ, ನೀನು ಮನೆಗೆ ಹೋಗು ಎಂದು ಹೇಳಿ ಕಳುಹಿಸಿದೆ. ನಾನು ಪಾರ್ಕಿಗೆ ಬಂದೆ ಎಂದಳು. ಹೌದಾ, ಏನು ವಿಷಯ ಇಲ್ಲಿ ಬಂದು ಮಾತನಾಡುವಂಥದ್ದು ಎಂದು ಎಲ್ಲ ಗೊತ್ತಿದ್ದು ಏನು ಗೊತ್ತೇ ಇಲ್ಲ ಎನ್ನುವ ಹಾಗೆ ಮಾತನಾಡಿದನು. ಈಗಾಗಲೇ ಅವಳ ನಂಬಿಕೆಯನ್ನು ಗಳಿಸಿದ್ದಾನೆ. ಆ ನಂಬಿಕೆ ಒಡೆಯಬಾರದು ಎಂದು ಈ ರೀತಿಯ ನಾಟಕಗಳು. ತನ್ನ ಬ್ಯಾಗಿನಲ್ಲಿ ಇದ್ದಂತಹ ಹೂವಿನ ಬೊಕ್ಕೆಯನ್ನು ತೆಗೆದು ಕೈಯಲ್ಲಿ ಹಿಡಿದವಳು, ನನಗೆ ಸುತ್ತಿ ಬಳಸಿ ಮಾತನಾಡಲು ಬರುವುದಿಲ್ಲ ಸಾಗರ್. ನಾನೊಬ್ಬಳು ಶ್ರೀಮಂತ ಕುಟುಂಬದವಳು. ಆದರೂ ಸಹ ನಾನು ಮುಂದೆ ಮದುವೆಯಾಗುವವರು ಹೀಗೆ ಇರಬೇಕು, ಮುಂದೆ ನನ್ನ ಲೈಫ್ ಸ್ಟೈಲ್ ಹೀಗೆಯೇ ಇರಬೇಕು ಎಂದು ಕನಸು ಕಟ್ಟಿದ್ದೆ. ನೀನು ಹಾಗೆಯೇ ಇದ್ದೀಯ. ಹೀಗಿರುವಾಗ ಲೈಫ್ ಸ್ಟೈಲ್ಗಿಂತ ಮದುವೆಯಾದ ಮೇಲೆ ಇದರ ದುಪ್ಪಟ್ಟು ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಎಂದು ಆಸೆ ಪಡುವವಳು ನಾನು. ನನಗೆ ಅಡ್ಜಸ್ಟ್ ಮಾಡಿಕೊಂಡು ಬದುಕಲು ಬರುವುದಿಲ್ಲ, ಬೇರೆಯವರೇ ನನಗೆ ಅಡ್ಜಸ್ಟ್ ಆಗಬೇಕು ಎಂದು ಯೋಚಿಸುವವಳು ನಾನು. ನೀನು ನನಗೆ ಪರಿಚಯವಾದಾಗಿನಿಂದ ನನ್ನ ಟೇಸ್ಟ್ಗೆ ನೀನೇ ಅಡ್ಜಸ್ಟ್ ಆಗುವುದನ್ನು ನಾನು ಗಮನಿಸಿದ್ದೇನೆ. ಹಾಗೇ ನಮ್ಮ ಸ್ಟೇಟಸ್ಗೂ ಕೂಡ ಮ್ಯಾಚ್ ಆಗುತ್ತೀಯಾ? ಹಾಗಾದರೆ ಸ್ಟೇಟಸ್ ನೋಡಿ ಮದುವೆ ಆಗುತ್ತೀಯಾ ಎಂದು ಕೇಳಬಹುದು. ಅಫ್ಕೋರ್ಸ್, ಚಿನ್ನದ ಚಮಚವನ್ನು ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿದವಳು ನಾನು. ಮುಂದೆ ಅದಕ್ಕಿಂತ ಕೆಳಮಟ್ಟದ ಜೀವನ ಎಂದರೆ ಅದು ನನ್ನಿಂದ ಆಗುವುದಿಲ್ಲ. ಈ ಅನತಿ ಯಾವತ್ತು ರಾಯಲ್ ಆಗಿ ಇದ್ದವಳು, ಮುಂದೆ ಕೂಡ ರಾಯಲ್ ಆಗಿ ಬದುಕುತ್ತಾಳೆ. ಇದನ್ನೆಲ್ಲ ನಿನಗೆ ಯಾಕೆ ಹೇಳುತ್ತಿದ್ದೇನೆ ಎಂದು ನೋಡುತ್ತಿದ್ದೀಯಾ? ನಾನು ಮೊದಲೇ ಹೇಳಿದ ಹಾಗೆ ಸ್ತುತಿ ಬಳಸಿ ಮಾತನಾಡಲು ಬರುವುದಿಲ್ಲ, ಏನಿದ್ದರೂ ನೇರ ಅಷ್ಟೇ. ನಿನ್ನನ್ನು ನೋಡಿದ ದಿನದಿಂದ ನಿನ್ನ ವಿಷಯದಲ್ಲಿ ಮ್ಯಾಡ್ ಆಗಿದ್ದೀನಿ. ಮದುವೆಯಾದರೆ ನಿನ್ನನ್ನೇ ಮದುವೆಯಾಗಬೇಕು ಎಂದು ತೀರ್ಮಾನಿಸಿದ್ದೇನೆ. ಐ ಲವ್ ಯು ಸಾಗರ್ ಎಂದು ಎಲ್ಲವನ್ನು ಹೇಳಿ ತಾನು ತಂದಿದ್ದ ಬೊಕ್ಕೆಯನ್ನು ಅವನ ಮುಂದೆ ಹಿಡಿದಿದ್ದಳು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎನ್ನುವ ಹಾಗೆ ಅವನು ಯೋಚಿಸಿದ ರೀತಿಯೇ ಪ್ರಪೋಸ್ ಮಾಡಿದ್ದಳು ಅನತಿ. ಅನತಿ, ಏನು ಹೇಳ್ತಿದ್ದೀಯಾ ಎಂದರೆ, ಯಾಕೆ ಸಾಗರ್, ನಾನೆಂದರೆ ನಿನಗೆ ಇಷ್ಟ ಇಲ್ಲವಾ ಎಂದಳು. ಆಗಲ್ಲ ಅನತಿ, ಇಲ್ಲಿ ನನ್ನ ಇಷ್ಟಕ್ಕಿಂತ ಇದಕ್ಕೆ ನಿನ್ನ ಮನೆಯವರು ಒಪ್ಪುತ್ತಾರಾ ಎನ್ನುವುದು ಮುಖ್ಯ ಎಂದನು. ನಮ್ಮ ಮನೆಯಲ್ಲಿ ಖಂಡಿತ ಒಪ್ಪುತ್ತಾರೆ ಸಾಗರ್. ನಮ್ಮ ಅಕ್ಕ ಪ್ರೀತಿಸಿದಳು ಎನ್ನುವ ಒಂದೇ ಒಂದು ಕಾರಣಕ್ಕೆ ಬಡವರಿಗೆ ಕೊಟ್ಟು ಮದುವೆ ಮಾಡಿದರು. ಅಂಥದ್ದರಲ್ಲಿ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದರೆ ಬಹಳ ಸಂತೋಷದಲ್ಲಿ ಒಪ್ಪುತ್ತಾರೆ. ನಮ್ಮ ಮನೆಯಲ್ಲಿ ನನ್ನ ಪ್ರೀತಿಗೆ ಯಾರೂ ಅಡ್ಡ ಬರುವುದಿಲ್ಲ ಎಂದಳು. ಅನತಿಗೆ ಗೊತ್ತಿಲ್ಲದೆ ಇರುವ ವಿಷಯ ಏನು ಎಂದರೆ, ಆರಾಧ್ಯ ಋಷಿಯನ್ನು ಪ್ರೀತಿಸಿದಳು ಎನ್ನುವ ಒಂದೇ ಒಂದು ಕಾರಣಕ್ಕೆ ಅವಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಲಿಲ್ಲ. ಋಷಿಯ ವ್ಯಕ್ತಿತ್ವದ ಪರಿಚಯವಿದ್ದಿದ್ದರಿಂದ ಅವನು ಒಳ್ಳೆಯ ಹುಡುಗ, ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎನ್ನುವ ಆಲೋಚನೆಯಲ್ಲಿ ಆರಾಧ್ಯಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿರುವುದು ಎಂದು ಅರಿಯುವಲ್ಲಿ ಸೋತಿದ್ದಾಳೆ ಇವಳು. ನಿಮ್ಮ ಮನೆಯಲ್ಲಿ ಒಪ್ಪಬಹುದು ಅನತಿ, ಆದರೆ ನನ್ನ ಡ್ಯಾಡಿಗೆ ಅವರ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಹುಡುಗಿ ತರಬೇಕು ಎನ್ನುವ ಆಸೆ, ನನ್ನ ಮಮ್ಮಿಗೆ ಅವರ ರಿಲೇಷನ್ಸ್ನಲ್ಲಿ ಹುಡುಗಿ ತರಬೇಕು ಎನ್ನುವ ಆಸೆ. ಅಂಥದ್ದರಲ್ಲಿ ನಿನ್ನನ್ನು ಎಂದು ರಾಗ ಎಳೆದನು. ನಿನ್ನ ಲೈಫ್ ನಿನ್ನದು ಸಾಗರ್, ನಿನಗೆ ಇಷ್ಟ ಬಂದವರ ಜೊತೆ ಬದುಕುವ ಹಕ್ಕು ನಿನಗಿದೆ. ಹಾಗೂ ಒಂದು ವೇಳೆ ಅವರು ಒಪ್ಪಲಿಲ್ಲ ಎಂದರೆ ನನ್ನ ಪಪ್ಪ ಅವರನ್ನು ಖಂಡಿತ ಒಪ್ಪಿಸುತ್ತಾರೆ ಎಂದವಳ ಮಾತು ಕೇಳಿ ಒಳಗೊಳಗೆ ನಕ್ಕವನು ಅವಳ ಕೈಯಿಂದ ಹೂವಿನ ಬೊಕ್ಕೆ ತೆಗೆದುಕೊಂಡು ಅವನು ಬೊಕ್ಕೆ ತೆಗೆದುಕೊಳ್ಳುತ್ತಿದ್ದ ಹಾಗೆ ಐ ಲವ್ ಯು ಸಾಗರ್ ಎಂದು ಒಡನೆ ಅವನನ್ನು ತಬ್ಬಿದಳು. ಅವನು ಕೂಡ ಅವಳನ್ನು ತಬ್ಬಿ ಐ ಲವ್ ಯು ಟು ಅನತಿ ಎಂದಿದ್ದನು. ಅವಳ ಅತಿಯಾಸೆ, ದುರಂಕಾರ ಅವಳಿಗೆ ಮುಳುವಾಗುವುದು ಎಂದು ಇನ್ನೂ ಅರಿವಿಲ್ಲ ಹುಡುಗಿಗೆ. ಯಾರೋ ಮೂರನೆಯವರು ಆಡುವ ಆಟಕ್ಕೆ ದಾಳವಾಗುತ್ತಿದ್ದಾಳೆ. ಅದು ಅವಳಿಗೆ ಅರಿವಾಗುವ ಮೊದಲೇ ಕೈಮೀರಿ ಹೋಗಿರುತ್ತದೆ. ಸಾಗರ್, ನಾನು ನಿನ್ನ ಮನೆಯನ್ನು ನೋಡಬೇಕು ಎಂದು ತುಂಬ ಆಸೆಯಾಗುತ್ತಿದೆ. ಯಾವಾಗ ನಿಮ್ಮ ಕಶ್ಯಪ್ ಮ್ಯಾನ್ಷನ್ಗೆ ಕರೆದುಕೊಂಡು ಹೋಗುತ್ತೀಯಾ ಎನ್ನುತ್ತಿದ್ದ ಹಾಗೆ ಅವನ ಮುಖ ಕಪ್ಪಿಟ್ಟಿತು.
ಇಲ್ಲದೆ ಇರುವ ಮನೆಗೆ ಹೇಗೆ ತಾನೇ ಕರೆದುಕೊಂಡು ಹೋಗುತ್ತಾನೆ? ಇವತ್ತು ಬೇಡ ಅನತಿ, ಸರಿಯಾದ ಸಮಯವನ್ನು ನೋಡಿಕೊಂಡು ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದನು. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ ಸಾಕಿತ್ತು ಅವನಿಗೆ. ಅವಳು ಕೂಡ ಸರಿ ಎಂದು ಒಪ್ಪಿಕೊಂಡು ಅಲ್ಲಿಂದ ಸರಿದು ಹೋಗಿದ್ದಳು. ಅನತಿ ಅತ್ತ ಹೋಗುತ್ತಿದ್ದ ಹಾಗೆ ಇತ್ತ ತನ್ನ ಮೊಬೈಲ್ ತೆಗೆದು ಕರೆ ಮಾಡಿದವನು, ಬಾಸ್, ನೀವು ಹೇಳಿದ ಹಾಗೆ ಸಕ್ಸಸ್ ಆಯಿತು. ಅವಳು ಅದಾಗಲೇ ನನ್ನ ಬಲೆಯಲ್ಲಿ ಬಿದ್ದಾಯಿತು. ಇವತ್ತು ನನಗೆ ಪ್ರಪೋಸ್ ಕೂಡ ಮಾಡಿದಳು ಎಂದನು. ಗುಡ್, ಹೇಳಿದ ಸಮಯಕ್ಕಿಂತ ಮೊದಲೇ ಕೆಲಸವನ್ನು ಮಾಡಿ ಮುಗಿಸಿದ್ದೀಯಾ. ಇನ್ನು ಮುಂದೆ ನಿನ್ನ ನಾಟಕ ಅವಳ ತಂದೆ ತಾಯಿ ಇಬ್ಬರನ್ನು ಬಿಟ್ಟು ನಿನ್ನ ಜೊತೆ ಬರುವ ಹಾಗೆ ಇರಬೇಕು ಎಂದರು. ಅವರ ಮಾತು ಕೇಳಿ, ಸರಿ ಬಾಸ್, ಹಾಗೆ ಮಾಡುತ್ತೇನೆ. ಆದರೆ ಹೊಸ ತಲೆನೋವು ಉದ್ಭವವಾಗಿದೆ. ಅವಳು ಮನೆ ನೋಡಬೇಕು ಎಂದು ಹೇಳುತ್ತಿದ್ದಾಳೆ ಎಂದರೆ ಇನ್ನು ಮನೆ ನೋಡುವ ತನಕ ಬಿಡುವುದಿಲ್ಲ. ಅವಳು ಏನು ಮಾಡುವುದು ಎಂದನು ಸಾಗರ್. ನೀನೇನು ಯೋಚಿಸಬೇಡ, ಎಲ್ಲ ವ್ಯವಸ್ಥೆಯನ್ನು ಮಾಡಿ ತಿಳಿಸುತ್ತೇನೆ. ಅವತ್ತು ಕರೆದುಕೊಂಡು ಹೋಗಿ ಮನೆಯನ್ನು ಕೂಡ ತೋರಿಸು ಎಂದು ಗಹಗಹಿಸಿ ನಕ್ಕು ಕರೆ ತುಂಡರಿಸಿದನು. ಸಾಗರ್ ಹಾಗೆ ಪ್ರಪೋಸ್ ಮಾಡಿದ ಖುಷಿಯಲ್ಲಿ ಅನತಿ ಮನೆಗೆ ಬರುತ್ತಿದ್ದ ಹಾಗೆ ಸೋಫಾ ಮೇಲೆ ಕುಳಿತಿದ್ದಂತಹ ಸ್ಪಂದನ ಅವರು, ಅನತಿ ನಿಂತ್ಕೋ ಎಂದು ತನ್ನ ಕೋಣೆಗೆ ಹೋಗುವವಳನ್ನು ತಡೆದು ನಿಲ್ಲಿಸಿದರು. ಏನು ಮಮ್ಮಿ ಎಂದು ಹೇಳುತ್ತಲೇ ಅವರ ಬಳಿಗೆ ಬಂದಿದ್ದಳು. ಯಾರೋ ಫ್ರೆಂಡ್ನ ಮೀಟ್ ಮಾಡಬೇಕು ಎಂದು ಹೇಳಿ ಡ್ರೈವರ್ನ ಕಳುಹಿಸಿ ಹೋದೆ ಅಂತಲ್ಲ, ಯಾವ ಫ್ರೆಂಡ್ ಅದು? ಡ್ರೈವರ್ನ ಕಳುಹಿಸಿ ಒಬ್ಬಳೇ ಮೀಟ್ ಮಾಡುವ ಅಗತ್ಯ ಏನಿತ್ತು? ಕಾರಿನಲ್ಲಿ ಹೋಗಿ ಮೀಟ್ ಮಾಡಿಕೊಂಡು ಬರಬಹುದಿತ್ತಲ್ಲವಾ? ಅಥವಾ ಇಂಪಾರ್ಟೆಂಟ್ ಫ್ರೆಂಡ್ ಆದರೆ ಮನೆಗೆ ಕರೆದುಕೊಂಡು ಬರಬಹುದಿತ್ತಲ್ಲವಾ? ಒಬ್ಬಳೇ ಆಗಿಲ್ಲ ಹೋಗಬೇಡ ಎಂದು ಎಷ್ಟು ಸಲ ಹೇಳಿದ್ದೇನೆ, ಮತ್ತೆ ಯಾಕೆ ಹೋದೆ ಎಂದು ಮಗಳ ಮೇಲೆ ಗದರಿದರು. ಸೋನಾಲಿ ಅವಳ ಆತ್ಮೀಯತೆಯನ್ನು ಬಳಸಿಕೊಂಡು ಮನೆಗೆ ಬಂದಾಗಿನಿಂದಲೂ ಅನತಿ ಎಲ್ಲಾದರೂ ಹೋದರೆ ಅವರ ಮನದಲ್ಲಿ ಭಯ ಕಾಡುತ್ತದೆ. ಶರದಿ ಎದುರಿಗೆ ತನ್ನ ತಾಯಿ ಆ ರೀತಿ ಪ್ರಶ್ನೆ ಮಾಡಿದ್ದು ಸಹಿಸಲು ಆಗಲಿಲ್ಲ ಅವಳಿಗೆ. ಯಾಕೆ ಹೀಗೆ ಮಾತನಾಡುತ್ತೀರಾ ಮಮ್ಮಿ? ನಿಮ್ಮ ಮಗಳ ಮೇಲೆ ನಿಮಗೆ ನಂಬಿಕೆ ಇಲ್ಲವಾ? ಅದು ಯಾರು ಮೂರನೆಯವರ ಮುಂದೆ ನಿಮ್ಮ ಮಗಳ ಬಗ್ಗೆ ಹೀಗೆಲ್ಲ ಮಾತನಾಡುತ್ತೀರಲ್ಲ ಎಂದು ಶರದಿಯನ್ನು ನೋಡಿಕೊಂಡು ಹೇಳಿದವಳು, ನಾನು ಯಾವ ಫ್ರೆಂಡನ್ನು ಮೀಟ್ ಮಾಡಲು ಹೋಗಿದ್ದೆ ಎಂದು ನಿಮಗೆ ಇಷ್ಟರಲ್ಲಿಯೇ ತಿಳಿಸುತ್ತೇನೆ ಎಂದು ಹೊರಡುವವಳನ್ನು ಧನುಷ್ ಧ್ವನಿ ತಡೆಯಿತು. ಅನತಿ ನಿಂತ್ಕೋ ಎಂದು ಅವಳ ಬಳಿಗೆ ಬಂದಿದ್ದನು. ಹೊರಗಿನಿಂದ ಬರುತ್ತಿದ್ದ ಹಾಗೆ ಅನತಿ ಆಡಿದ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದನು. ನಮ್ಮ ಮನೆಯಲ್ಲಿ ಮೂರನೆಯವರು ಯಾರಿದ್ದಾರೆ? ಅವನ ಪ್ರಶ್ನೆಗೆ ದಂಗಾಗಿ ಹೋಗಿದ್ದಳು. ಒಂದು ದಿನವೂ ತನ್ನ ಎದುರಿಗೆ ನಿಂತು ಪ್ರಶ್ನೆ ಕೇಳದ ಅಣ್ಣ ಇಂದು ಪ್ರಶ್ನೆ ಮಾಡುತ್ತಿರುವುದನ್ನು ನೋಡಿ ಆಶ್ಚರ್ಯವಾಗಿತ್ತು ಅವಳಿಗೆ. ಏಳು ಅನತಿ, ಯಾಕೆ ಸುಮ್ಮನಾದೆ? ಇಲ್ಲಿ ಮೂರನೆಯವರು ಯಾರಿದ್ದಾರೆ ಎಂದರೆ ಏನು ಹೇಳದೆ ತಲೆ ತಗ್ಗಿಸಿದಳು. ಶರದಿ ನನ್ನ ಹೆಂಡತಿ, ಈ ಮನೆಯ ಸೊಸೆ, ಅಂದರೆ ನಿನಗೆ ಅತ್ತಿಗೆ ಅವಳು. ಹೀಗೆ ಮೂರನೆಯವರಾಗುತ್ತಾಳೆ. ಇನ್ನು ಮುಂದೆ ಈ ಮನೆಯಲ್ಲಿ ನನ್ನ ಹೆಂಡತಿಯಾಗಿ, ಈ ಮನೆ ಸೊಸೆಯಾಗಿ ಅವಳ ಸ್ಥಾನ ಅವಳಿಗೆ ಸಿಗಬೇಕು. ನಾನು ನಿನ್ನನ್ನು ಗಮನಿಸಿಲ್ಲ ಎಂದು ತಿಳಿದಿದ್ದೀಯಾ? ಶರದಿ ಮನೆಗೆ ಬಂದಾಗಿನಿಂದಲೂ ಒಂದೇ ಒಂದು ದಿನವೂ ನೀನು ಅವಳನ್ನು ಮಾತನಾಡಿಸಿಲ್ಲ. ಇದರ ಬಗ್ಗೆ ಮಮ್ಮಿ ಮಾತನಾಡಿದಾಗಲೆಲ್ಲ ನಾವು ಅವರನ್ನೇ ಸಮಾಧಾನ ಮಾಡುತ್ತಿದ್ದೆವು. ಆದರೆ ಇತ್ತೀಚೆಗೆ ನಿನ್ನದು ಅತಿರೇಕವಾಗುತ್ತಿದೆ. ಹೆಂಡತಿಯ ಪರವಹಿಸಿ ಮಾತನಾಡುತ್ತಿರುವ ಮಗನನ್ನು ನೋಡಿ ಖುಷಿಯಾಗಿತ್ತು ಸ್ಪಂದನ ಅವರಿಗೆ. ಸ್ಟಾಪ್ ಇಟ್ ಅಣ್ಣ, ನಾನು ಯಾವತ್ತೂ ಅವರನ್ನು ಅತ್ತಿಗೆ ಎಂದು ಒಪ್ಪುವುದಿಲ್ಲ. ಯಾವ ಆಂಗಲ್ನಿಂದ ಅವರು ನಿನಗೆ ಮ್ಯಾಚ್ ಆಗುತ್ತಾರೋ ನನಗೆ ಗೊತ್ತಿಲ್ಲ. ಅವರೋ ಅವರ ಡ್ರೆಸ್ಸಿಂಗ್ ಸೆನ್ಸು, ಓ ಗಾಡ್, ಇಷ್ಟೆಲ್ಲ ಇಲ್ಲದೆ ಇರುವವರ ಬಳಿ ಹೋಗಿ ಮಾತನಾಡಿ ನನಗೆ ಅಭ್ಯಾಸ ಇಲ್ಲ. ನಾನು ಇರುವುದೇ ಹೀಗೆ. ನಿನ್ನ ಹೆಂಡತಿ ನಿನಗೆ ಇಷ್ಟ ಆದರೆ ನೀನು ಮಾತನಾಡಿಕೊ, ಅದು ಬಿಟ್ಟು ನಾನು ಕೂಡ ಮಾತನಾಡಬೇಕು ಎನ್ನುವುದು ಯಾವ ನ್ಯಾಯ? ನಮ್ಮ ಒಡನಾಟ ಯಾವತ್ತೂ ನಮ್ಮ ಸ್ಟೇಟಸ್ಗಿಂತ ಮೇಲಿರುವವರ ಬಳಿ ಇರಬೇಕೇ ಹೊರತು ಪಾತಾಳದಲ್ಲಿ ಇರುವವರ ಬಳಿ ಅಲ್ಲ ಎಂದವಳು ಬಿರುಸಾಗಿ ಅಲ್ಲಿಂದ ಹೊರಟಿದ್ದಳು. ಅವಳ ಮಾತು ಕೇಳಿ ಶರದಿಯ ಮನಸ್ಸಿಗೆ ಬಹಳವೇ ನೋವಾಗಿತ್ತು. ಅವಳು ತನ್ನನ್ನು ಮಾತನಾಡಿಸದಿದ್ದರೂ ಪರವಾಗಿಲ್ಲ ಎಂದು ಅವಳ ಪಾಡಿಗೆ ಅವಳು ಇದ್ದರೂ ಸಹ ಅವಳನ್ನು ಅಂಗಿಸಿ ಮಾತನಾಡುತ್ತಿದ್ದಳು ಅನತಿ. ಇಂದು ಎಲ್ಲರೆದುರಿಗೂ ಮಾತನಾಡಿದ್ದನ್ನು ನೋಡಿ ಸಹಿಸಲಾಗದೆ ಒಡನೆಯೇ ತನ್ನ ಕೋಣೆಗೆ ಹೋಗಿದ್ದಳು. ಇತ್ತ ಅನತಿ ಆಡಿದ ಮಾತಿನಿಂದ ಶರದಿಯ ಮನಸ್ಸಿಗೆ ನೋವಾಯಿತು ಎಂದು ಧನುಷ್ ಹಾಗೂ ಸ್ಪಂದನ ಇಬ್ಬರು ಬೇಸರ ಮಾಡಿಕೊಂಡಿದ್ದರು. ಸ್ಪಂದನ ಅವರಿಗಂತೂ
ಮಗಳ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು. ಚಿಕ್ಕ ಮಕ್ಕಳಾದರೆ ಒಡೆದು ಬುದ್ಧಿ ಹೇಳಬಹುದು, ಆದರೆ ವಯಸ್ಸಿಗೆ ಬಂದ ಮಗಳು ಈ ರೀತಿ ಮಾತನಾಡಿದರೆ ಅವರು ತಾನೇ ಎಷ್ಟು ಎಂದು ಬುದ್ಧಿ ಹೇಳುತ್ತಾರೆ. ರಾತ್ರಿ ಊಟ ಮಾಡಿ ಬಂದವನು ಮಂಚಕ್ಕೆ ಒರಗಿ ತನ್ನ ತೊಡೆಯ ಮೇಲೆ ಲ್ಯಾಪ್ಟಾಪ್ ಇರಿಸಿಕೊಂಡು ಕೆಲಸ ಮಾಡುತ್ತಿದ್ದನು ರಿಷಿ. ಅವನು ಕೆಲಸ ಮಾಡುತ್ತಿರುವುದನ್ನು ನೋಡಿದವಳು ತುಂಬ ದಿನದಿಂದ ತನ್ನ ಮನದಲ್ಲಿ ಇರುವಂತಹ ವಿಷಯವನ್ನು ಹೇಳಲು ಇದೇ ಸರಿಯಾದ ಸಮಯ ಎಂದು ತಿಳಿದು ಅವನ ಬಳಿ ಕುಳಿತು ಒಡನೆ ಅವನ ತೊಡೆಯ ಮೇಲೆ ತಲೆ ಇರಿಸಿದಳು. ಅವಳು ಮಡಿಲಿನಲ್ಲಿ ತಲೆ ಇರಿಸುತ್ತಿದ್ದ ಹಾಗೆ ಲ್ಯಾಪ್ಟಾಪ್ ಮೇಲಿಟ್ಟು ಒಂದು ಬದಿಗೆ ಇರಿಸಿದವನು ಅವಳ ತಲೆಯೊಳಗೆ ಕೈ ಆಡಿಸುತ್ತಾ, ಆರಾಧ್ಯ, ಏನಾಯ್ತು? ಯಾಕೆ ಹೀಗೆ ಮಲಗಿದ್ರಿ ಎಂದನು. ಅವಳು ಹಿಂದೆಂದಿಗೂ ಈ ರೀತಿ ಮಲಗಿದವಳಲ್ಲ, ಇಂದು ಯಾವುದೋ ಬೇಸರದಲ್ಲಿದ್ದಾಳೆ ಎಂದು ತಿಳಿದು ಹೋಗಿತ್ತು. ಅದು ನಿಮ್ಮ ಬಳಿ ಒಂದು ವಿಷಯ ಕೇಳಬೇಕಿತ್ತು, ಆದರೆ ನೀವು ಕೋಪ ಮಾಡಿಕೊಳ್ಳಬಾರದು ಎಂದಳು. ನಾನು ಕೋಪ ಮಾಡಿಕೊಳ್ಳುವಂತಹ ವಿಷಯ ಏನು? ಮೊದಲು ವಿಷಯ ಏನು ಹೇಳಿ ಎಂದು ಅವಳ ತಲೆ ಕೂದಲೊಳಗೆ ಕೈ ಆಡಿಸುತ್ತಾ ಕೇಳಿದನು. ಅದು ನಿಮ್ಮೊಬ್ಬರಿಗೆ ಮನೆ ನಡೆಸಲು ಕಷ್ಟವಾಗುತ್ತಿರಬಹುದು. ನಾನು ಕೂಡ ಓದಿದ್ದೇನೆ. ನಾನು ಕೆಲಸಕ್ಕೆ ಹೋದರೆ ನಿಮಗೆ ಸಹಾಯವಾಗಬಹುದು ಎಂದು ತಡೆದು ನುಡಿದಿದ್ದಳು. ಮುಂದುವರಿಯುವುದು ಆರಾಧ್ಯಳ ನಿರ್ಧಾರಕ್ಕೆ ರಿಷಿ ಒಪ್ಪುತ್ತಾನ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.